ನಮಸ್ಕಾರ. ಕಿವೀಸ್ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಏಕಪಕ್ಷೀಯ ಗೆಲುವು. ಅಭಿಷೇಕ್ ಹಾಗೂ ರಿಂಕು ಸಿಂಗ್ ರನ್ನ ಹಾಡಿ ಹೊಗಳಿದರು ಆಸೀಸ್ ದಿಗ್ಗಜರು. ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಟೀಂ ಇಂಡಿಯಾ ಮೊದಲ ಟಿ20 ಪಂದ್ಯ ನ್ಯೂಜಿಲೆಂಡ್ ವಿರುದ್ಧ ಗೆದ್ದ ಬಳಿಕ ಆಸೀಸ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಹೈಪ್ ಮಾಡಿ ಸ್ನೇಹಿತರೆ. ಹೌದು, ನಾಗ್ಪುರದ ವಿದರ್ಭ ಸ್ಟೇಡಿಯಂನಲ್ಲಿ ನಡೆದ ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ 48 ರನ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸುವ ಮೂಲಕ ಟಿ20 ಸರಣಿಯಲ್ಲಿ ಗೆಲುವಿನ ಶುಭಾರಂಭವನ್ನ ಮಾಡಿದ್ದಲ್ಲದೆ 1-0 ಮುನ್ನಡೆಯನ್ನ ಕೂಡ ಪಡೆದುಕೊಂಡಿದೆ ಸ್ನೇಹಿತರೆ. ಈ ಮುಖಿನವಾಗಿ ಓಡಿಐ ಸರಣಿ ಸೋಲಿಗೆ ಟೀಂ ಇಂಡಿಯಾ ರಿವೆಂಜ್ ತೀರಿಸಿಕೊಳ್ಳಲು ಎದುರು ನೋಡುತ್ತಿದೆ ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 238 ರನ್ ಕಲೆ ಹಾಕಿತ್ತು. ತಂಡದ ಪರ ಬಿರುಸಿನ ಆಟವನ್ನು ಆಡಿದ ಅಭಿಷೇಕ್ ಶರ್ಮಾ 84 ರನ್ಗಳ ಇನ್ನಿಂಗ್ಸ್ ಕಟ್ಟಿದರು ಮತ್ತು ರಿಂಕು ಸಿಂಗ್ ಕೊನೆಯಲ್ಲಿ ಅಜೇಯ 44 ರನ್ ಸಿಡಿಸಿದರು. ಅತ್ತ ಜೇಕಬ್ ಡೆಫಿ ಹಾಗೂ ಕೈಲ್ ಜೇಮಿಸನ್ ತಲಾ 2 ವಿಕೆಟ್ ಪಡೆದುಕೊಂಡರು. ಇನ್ನು ಈ ಗುರಿಯನ್ನು ಬೆನ್ನಟ್ಟಿದಂತ ನ್ಯೂಜಿಲೆಂಡ್ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 190 ರನ್ ಬಾರಿಸಲಷ್ಟೇ ಶಕ್ತವಾಗಿ 48 ರನ್ಗಳ ಸೋಲೊಪ್ಪಿಕೊಳ್ಳಬೇಕಾಯಿತು. ಅತ್ತ ಕಿವೀಸ್ ಪರ ಗ್ಲೆನ್ ಫಿಲಿಪ್ಸ್ 78 ರನ್ ಬಾರಿಸಿ ಗರಿಷ್ಠ ಸ್ಕೋರ್ ಎನಿಸಿಕೊಂಡರು ಮತ್ತು ವರುಣ್ ಚಕ್ರವರ್ತಿ ಹಾಗೂ ಶಿವಂ ದುಬೆ ಟೀಂ ಇಂಡಿಯಾ ತಂಡದ ಪರ ತಲಾ 2 ವಿಕೆಟ್ ಪಡೆದುಕೊಂಡರು. ಇನ್ನೀಗ ಭಾರತದ ಈ ಭರ್ಜರಿ ಗೆಲುವಿನ ಕುರಿತು ಮಾತನಾಡಿದ ಆಸೀಸ್ನ ದಿಗ್ಗಜ ಆಟಗಾರರಾದ ರಿಕಿ ಪಾಂಟಿಂಗ್ ಈ ರೀತಿಯಾಗಿ ಹೇಳಿದ್ದಾರೆ. ಭಾರತ ಇಂದು ನಿಜಕ್ಕೂ ಪ್ರೊಫೆಷನಲ್ ಕ್ರಿಕೆಟ್ ಆಟವನ್ನ ಆಡಿದೆ ಮತ್ತು ಅವರ ಬ್ಯಾಟಿಂಗ್ ಇಂಟೆಂಟ್ ಆರಂಭದಿಂದಲೂ ತುಂಬಾ ಸ್ಪಷ್ಟವಾಗಿತ್ತು. ಇವರ ವಿರುದ್ಧ ಯಾವ ಬೌಲಿಂಗ್ ಲೈನಪ್ ಕೂಡ ಮಂಕಾಗಲಿದೆ ಎಂದು ರಿಕಿ ಪಾಂಟಿಂಗ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಭಾರತ ಕೇವಲ ಪ್ಲಾನಿಂಗ್ ನಿಂದಾಗಿ ಅಲ್ಲ, ಬದಲಾಗಿ ಮೈಂಡ್ ಸೆಟ್ ಹಾಗೂ ಟ್ಯಾಲೆಂಟ್ ನಿಂದಾಗಿ ಪಂದ್ಯವನ್ನ ಗೆಲ್ಲುತ್ತಿವೆ ಹಾಗೂ ಇವರ ಬ್ಯಾಟಿಂಗ್ ವಿಭಾಗದಲ್ಲಿ ಯಾವುದೇ ಕೊರತೆಗಳು ಕೂಡ ಕಾಣಿಸುತ್ತಿಲ್ಲ. ಎಲ್ಲರೂ ಸಹ ಪಂದ್ಯವನ್ನ ಬದಲಿಸುವ ಕ್ಷಮತೆಯನ್ನ ಹೊಂದಿದ್ದಾರೆ. ರಿಂಕು ಸಿಂಗ್ ನಂತಹ ಫಿನಿಶರ್ ಎಲ್ಲಾ ತಂಡಗಳಿಗೂ ಅವಶ್ಯ. ಅವರು ಭಾರತದ ಬಳಿ ಇರುವುದು ಟೀಂ ಇಂಡಿಯಾದ ಸೌಭಾಗ್ಯ ಎಂದು ರಿಕಿ ಪಾಂಟಿಂಗ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಇಂದಿನ ಪಂದ್ಯದಲ್ಲಿ ಸೂರ್ಯನ ಕ್ಯಾಪ್ಟನ್ಸಿ ಕೂಡ ಉತ್ತಮವಾಗಿತ್ತು. ಬೌಲರ್ಗಳು ಕೂಡ ಇಂಪ್ರೆಸಿವ್ ಆಟವನ್ನ ಆಡಿದರು ಎಂದು ರಿಂಕು ಸಿಂಗ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಆಡಮ್ ಗಿಲ್ಕ್ರಿಸ್ಟ್ ಈ ರೀತಿಯಾಗಿ ತಿಳಿಸಿದ್ದಾರೆ. ಭಾರತದ ಬ್ಯಾಟಿಂಗ್ ನೋಡಲು ನಿಜಕ್ಕೂ ಭಯವಾಗುತ್ತಿದೆ ಹಾಗೂ ಅವರಲ್ಲಿ ಎಲ್ಲ ತರಹದ ಟ್ಯಾಲೆಂಟ್ಗಳು ಇದ್ದಾರೆ ಮತ್ತು ಅವರೆಲ್ಲರ ಆಟಿಟ್ಯೂಡ್ ಕೂಡ ಚೆನ್ನಾಗಿದೆ ಹಾಗೂ ಅಭಿಷೇಕ್ ರವರ ಆಟವನ್ನ ನನ್ನನ್ನ ಇಂಪ್ರೆಸ್ ಮಾಡಿತು ಎಂದು ಗಿಲ್ಕ್ರಿಸ್ಟ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಈ ಪಂದ್ಯ ಸಂಪೂರ್ಣವಾಗಿ ಭಾರತದ ಕಂಟ್ರೋಲ್ ನಲ್ಲಿ ಇತ್ತು ಮತ್ತು ಇವರನ್ನ ಮುಂಬರುವ ಟಿ20 ವಿಶ್ವಕಪ್ನಲ್ಲಿ ಹಗುರವಾಗಿ ಪರಿಗಣಿಸಬಾರದು. ಪರಿಗಣಿಸಿದರೆ ಬೆಲೆ ತೆತ್ತಬೇಕಾಗುತ್ತಿದೆ ಎಂದು ಆಡಮ್ ಗಿಲ್ಕ್ರಿಸ್ಟ್ ಹೇಳಿದ್ದಾರೆ. ಸ್ನೇಹಿತರೆ, ಆಸೀಸ್ ಲೆಜೆಂಡ್ಸ್ ಗಳ ಈ ಸ್ಟೇಟ್ಮೆಂಟ್ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.